ಅರೆರೆ ನೀರ್ ಕುಡ್ದಿದ್ದಾಯ್ತು. ಇನ್ನೇನಕ್ಕೆ ವಾಟರ್ ಬಾಟಲ್ ಅಂತ ಹೇಳಿ ಬಿಸಾಕ್ತಿದ್ದೀರಾ? ಇನ್ಮುಂದೆ ಈ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ನೋಡಿ ಈ ತರ ನಾನು ಮಾರ್ಕರ್ ನಲ್ಲಿ ಮಾರ್ಕ್ ಮಾಡ್ಕೊಂಡು ಈ ಒಂದು ಶೇಪ್ ನಲ್ಲಿ ಕಟ್ ಮಾಡ್ಕೊಂಡಿದೀನಿ. ಈ ರೀತಿ ಕಟ್ ಮಾಡ್ಕೊಂಡ ನಂತರ ಇದನ್ನ ಬಳೆಗಳನ್ನ ಇಡೋದಕ್ಕೆ ಬಳಸಬಹುದು. ಹೌದು, ಬ್ಯಾಂಗಲ್ ಆರ್ಗನೈಸರ್ ಆಗಿ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಜಾಸ್ತಿ ಜಾಗ ಕೂಡ ಹಿಡಿಯೋದಿಲ್ಲ. ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಈ ಒಂದು ಟಿಪ್ ಇಷ್ಟ ಆದ್ರೆ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹೆಚ್ಚಿನ ಈ ರೀತಿಯ ಟಿಪ್ಸ್ ಗಳನ್ನ ನೋಡ್ಬೇಕು ಅಂದ್ರೆ ಫಾಲೋ ಮಾಡಿ. ವೀಕ್ಷಕರೇ, ಎರಡನೇ ಟಿಪ್ ನೋಡಿ, ತೆಂಗಿನಕಾಯಿ ನೋಡ್ತಿರ್ತೀವಿ, ಎಬ್ಬಕ್ ಹೋದ್ರೆ ಕಷ್ಟ ಆಗುತ್ತೆ. ಆ ಒಂದು ಟೈಮಲ್ಲಿ ಇಷ್ಟು ಕಷ್ಟಪಡಕ್ಕೆ ಹೋಗ್ಬಿಡಿ. ಒಂದು ಅರ್ಧ ಗಂಟೆಗಳ ಕಾಲ ಫ್ರೀಜರ್ ನಲ್ಲಿ ಇಟ್ಬಿಡಿ. ನಂತರ ಇದನ್ನ ತೆಗೆದು ನೀರಿನೊಳಗೆ ಒಂದು 10 ನಿಮಿಷಗಳ ಕಾಲ ಹಾಕ್ಬಿಡಿ. ತದನಂತರ ನೋಡಿ, ತೆಂಗಿನಕಾಯಿನ ಎಷ್ಟು ಸುಲಭವಾಗಿ ಎಬ್ಬಬಹುದು ಅಂದ್ರೆ ಈಸಿಯಾಗಿ ತಾನಾಗೆ ಈ ರೀತಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಇದನ್ನ ತುರಿಯೋದು ಕೂಡ ಅಷ್ಟೇ ಕಷ್ಟ ಅಂತ ಅನ್ಸೋದೇ ಇಲ್ಲ. ಮುಂದಿನ ಟಿಪ್ನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.